ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನನ್ನ ಮಗಳು ಪಾರ್ಸೆಲ್ ತೊಗೊಂಬರ್ತಾ ಇದ್ದಾಳೆ. ಯಾವ ಪಾರ್ಸೆಲ್ ಏನು ಬಂದಿದೆ ಅಂತ ನಿಮಗೆ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅವಳಿಗೋಸ್ಕರನೇ ಇದು ನಾನು ತರಿಸಿದ್ದೀನಿ. ತುಂಬ ದಿನದಿಂದ ಇದನ್ನು ಅವಳು ನಾನು ಕೇಳ್ತಾ ಇದ್ಲು. ಹಾಗಾಗಿ ತರಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಆದರೆ ಅವಳಿಗೆ ಹೇಳಿರಲಿಲ್ಲ ಇವತ್ತು ಬರುತ್ತೆ ಅದು ಅಂತ. ಅವಳ ಹೆಸ್ರಲ್ಲಿ ಬಂದಿದ್ದ ತಕ್ಷಣ ಖುಷಿಯಾಗೋಯ್ತು. ನನ್ನ ಹೆಸ್ರಲ್ಲ ಏನೋ ಬಂದಿದೆ ಅಂತ. ಓಪನ್ ಮಾಡೋವರೆಗೂ ಪಕ್ಕನೇ ಇದ್ಲು. ನಾನು ಓಪನ್ ಮಾಡ್ತೀನಿ ಅಂತ ಫಸ್ಟ್ ಬಂದು, ಇಲ್ಲಮ್ಮ ಬೇಡ, ನೀನು ಓಪನ್ ಮಾಡಬೇಡ, ನಾನೇ ಓಪನ್ ಮಾಡ್ತೀನಿ, ಕತ್ರಿ ಎಲ್ಲ ಮಕ್ಕಳು ಮುಟ್ಬಾರ್ದು ಅಂದಿದ್ದಕ್ಕೆ ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ನೋಡಿ. ಇವಾಗ ಅವಳಿಗೆ ಸರ್ಪ್ರೈಸ್ ಆಗಿದೆ ಈಗ ತರಿಸಿರೋದು. ಅವಳಿಗೆ ಏನು ಅಂತ ಖುಷಿಯಾಗಿಬಿಡ್ತು ಅವಳಿಗೆ. ತುಂಬ ದಿನದಿಂದ ಹೇಳ್ತಾ ಇದ್ಲು. ಇನ್ಸ್ಟಾಗ್ರಾಮಲ್ಲಿ ಇದನ್ನು ನಾನು ನೋಡಿದ್ದೆ, ಹಾಗಾಗಿ ಇದನ್ನು ನಾನು ನಿಮಗೆ ತರಿಸಿದ್ದೀನಿ. ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ, ಚಿಕ್ಕ ವಿಡಿಯೋ. ಯಾರ್ಯಾರು ಮೊದಲನೇ ಬಾರಿಗೆ ನನ್ನನ್ನು ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಐಟಮ್ಗಳೆಲ್ಲ ಪುಟ್ಟದಾಗಿದೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದು ಒಲೆ ಥರ ಇದೆಯಲ್ಲ, ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಅವಳಾಗಲೇ ಅದನ್ನು ಉಪಯೋಗಿಸ್ತೀನಿ ಅಂದರೆ ಎಲ್ಲ ವಾಶ್ ಮಾಡಿ ನಾನು ಕೊಡ್ತೀನಮ್ಮ, ಆಮೇಲೆ ನೀನು ಉಪಯೋಗಿಸ್ಕೊ ಆಡೋದಕ್ಕೆ ಅಂತ ಹೇಳಿದ್ದೆ. ಅದೇ ಥರನೇ ಸುಮ್ಮನೆ ಇದ್ದು ಆಯಿತು ಪೂರ್ತಿ ವಾಶ್ ಮಾಡಿಕೊಡಮ್ಮ ಅಂತ. ಯಾಕಂದರೆ ಎಲ್ಲ ಇಟ್ಟಿರ್ತಾರೆ, ಡಸ್ಟ್ ಆಗಿರುತ್ತೆ. ಅವಳು ಅದರಲ್ಲೇ ನಾನು ನೀರು ಕುಡಿತೀನಿ, ಆಟಾಡ್ತೀನಿ ಅಂತ ಹೇಳ್ತಾಯಿದ್ಲು. ಆಯಿತು, ಕೆಲವೊಂದು ಸತಿ ಬೇಡ ಅಂತ ರಿಸ್ಟ್ರಿಕ್ಷನ್ ಮಾಡಿದ್ರೆ ಮಕ್ಕಳು ಇನ್ನೂ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಸರಿ ಆಯಿತು ಅಂತ ಒಪ್ಕೊಂಡೆ. ಅದಕ್ಕೆ ಫಸ್ಟ್ ವಾಶ್ ಮಾಡಿದ್ಮೇಲೆ ನೀನು ಅದರಲ್ಲಿ ಆಡಿ ಇದು ಮಾಡು ಅಂತ ಹೇಳಿದ್ದೆ. ನೋಡಿ ಈ ಥರ ಇದೆ ಅದು ಸೆಟ್ಟು. ಎಲ್ಲ ಅಂಟಿಸಿದ್ರು ಅದು ಬೀಳಬಾರ್ದು ಅಂತ. ಟೀ ಕಪ್ಗಳಿದೆ, ಚಿಕ್ಕ ಬಾಣಲಿ, ಬೋಲು, ಕ್ಯಾರಿಯರ್, ಈ ಥರ ಎಲ್ಲ ಇದೆ ಅವಳದು. ನೋಡಿ ಇಷ್ಟೆಲ್ಲ ಸಾಮಾನಿದೆ. ಸೊ ಅಲ್ಲಿ ಕ್ಯಾಂಡಲ್ ಥರ ಇಟ್ಬಿಟ್ಟು ಅವಳು ಅದರಲ್ಲಿ ಏನು ಬೇಕಾದ್ರೂ ಆಟ ಆಡ್ಬೋದು, ಬಿಸಿ ಮಾಡ್ಕೊಬೋದು, ತಿನ್ಬೋದು. ಪಡ್ಡು ಹಂಚು, ದೋಸೆ ಹಂಚು, ಈ ಥರ ಎಲ್ಲ ಕೊಟ್ಟಿದ್ದಾರೆ. ಅವಳಿಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಕ್ಯಾರಿಯರ್ ಥರ ಎಲ್ಲ ಇದೆ, ಸೂಪರ್ ಅಂತ ಹೇಳ್ತಾ ಇದ್ದಾಳೆ. ಇದು ಸುಮ್ಮನೆ ಲೈಟರ್ ಥರ ಕೊಟ್ಟಿದ್ದಾರೆ. ಸೊ ಇದು ಬಾಣಲಿ, ಅದು ಕಾಯಿ ತುರಿಯೋ ಥರ ಬರುತ್ತಲ್ಲ, ಅದು ವೆಜಿಟೇಬಲ್ನ ತುರಿಬೋದು. ಸೊ ನೋಡೋಣ ಅವಳೇನೇನು ಮಾಡಿಕೊಂಡು ಇದು ಮಾಡ್ತಾಳೋ ಗೊತ್ತಿಲ್ಲ. ಕೆಲವೊಂದು ತಿಂದೇ ಇರೋದನ್ನು ಈ ಥರ ಅವ್ರ ಮೂಲಕ ಅವರೇ ಮಾಡಿ ತಿನ್ನಿಸ್ಬೋದು ಅನ್ನೋ ಒಂದು ಆಸೆ, ಒಂಥರ ಅಂದ್ಕೊಂಡು ನಾನು ಇದನ್ನು ತರಿಸಿದ್ದೀನಿ. ನೋಡೋಣ ಅವಳು ಯಾವ ಥರ ಏನು ಮಾಡ್ತಾಳೆ ಅಂತ. ಸೊ ಹಾಗಾಗಿ ಇದನ್ನೆಲ್ಲ ತರಿಸಿದ್ದೀನಿ. ಹಾಗೆ ಇದನ್ನು ವೀಡಿಯೋನೂ ಮಾಡಿದ್ದೆ. ನಿಮ್ಗೆ ಯಾರಿಗಾರು ಉಪಯೋಗ ಆಗ್ಬೋದೇನೋ ಅಥವಾ ಇಷ್ಟ ಆಗ್ಬೋದೇನೋ, ನಿಮ್ಮ ಮಕ್ಕಳಿಗೆ ಕೊಡಿಸ್ಬೋದೇನೋ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ. ಇದು ತೊಗೊಳ್ಳೇಬೇಕು ಅಂತ ಏನಿಲ್ಲ. ಇದು ಬಂದು 1500 ಆಗಿದೆ ನಮಗೆ. ಶಿಪ್ಪಿಂಗ್ ಚಾರ್ಜಸ್ಸು ಸೇರಿಸಿ 1700 ಸಮಥಿಂಗ್ ಇದೆ ಇದು. ಸೊ ನನಗಂತೂ ಇಷ್ಟ ಆಯಿತು. ಹಾಟ್ ಬಾಕ್ಸ್ ಒಂದು ಸ್ಟೀಲ್ ಥರ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅದೊಂದು ಪ್ಲಾಸ್ಟಿಕ್ ಥರ ಬಂದುಬಿಟ್ಟಿದೆ, ಅದು ಸ್ವಲ್ಪ ನನಗೆ ಬೇಜಾರಾಯಿತು ಅಷ್ಟೇ. ಇನ್ನೆಲ್ಲನೂ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಚಿಕ್ಕ ಹಾಟ್ ಬಾಕ್ಸ್ ಟೈಪಲ್ಲೇ ಸ್ಟೀಲ್ದು ಕೊಟ್ಟಿದ್ರು ಚೆನ್ನಾಗಿರೋದು ಅದು ಅಂತ ಅನ್ನಿಸ್ತು ನನಗೆ. ಇಲ್ಲಿ ಪರವಾಗಿಲ್ಲ, ಎಲ್ಲನೂ 100% ಇದು ಮಾಡೋದಕ್ಕಾಗಲ್ಲ ಅಲ್ಲ, ಕೆಲವೊಂದು ಇರುತ್ತೆ. ಸೊ ಎಲ್ಲ ನೀಟಾಗಿ ಅದನ್ನು ಅಂಟಿಸಿ ಕೊಟ್ಟಿದ್ರು, ಬೀಳಬಾರ್ದು ಅಂತ. ಕೆಲವೊಂದು ಅವಳು ತೆಗೆದುಬಿಟ್ಟು ಆಡ್ತಾ ಇದ್ದಾಳೆ, ಕ್ಯಾರಿಯರ್ ಥರ ಎಲ್ಲ. ನನಗೇನೆ ತುಂಬ ಕ್ಯೂಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಸೊ ಯಾರ್ಯಾರೆಲ್ಲ ನೋಡ್ತಿದ್ದೀರೋ ಲೈಕ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ನೋಡಿ ಚಿಕ್ಕ ಪ್ಲೇಟ್ಗಳು, ಎಷ್ಟು ಪುಟ್ಟ ಪ್ಲೇಟ್ಗಳಿದೆ. ಇದೆಲ್ಲ ಕಪ್ ಸಾಸರ್ ಥರ ಕೊಟ್ಟಿದ್ದಾರೆ, ಸ್ಟೀಲ್ ಕಪ್ಪಿಗೆ. ಅದನ್ನು ಇಲ್ಲೂ ಕೆಲವೊಂದೆಲ್ಲ ಬೋಲ್ಗಳೆಲ್ಲ ಕೊಟ್ಟಿದ್ದಾರೆ, ಚಿಕ್ಕದು. ಇದನ್ನು ಚೆನ್ನಾಗಿದೆ. ನಾನು ಉಲ್ಟಾ ಮಾಡಿ ನಿಮ್ಗೆ ತೋರಿಸ್ತಿದ್ದೀನಿ. ನೋಡಿ ಈ ಥರ ಚಿಕ್ಕ ಪಾತ್ರೆಗಳ ಥರ ಆ ಸೈಜ್ ತಕ್ಕನಾಗಿ 1 2 3 ಆ ಥರ ಸೈಜಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಬಕೆಟ್ ನೋಡಿ, ಪುಟ್ಟ ಬಕೆಟ್ ಇದೆ ಅಲ್ಲಿ, ಎಷ್ಟು ಚೆನ್ನಾಗಿ. ಸೊ ಇಷ್ಟೆಲ್ಲ ಮಧ್ಯಾಹ್ನ ಬಂದಿತ್ತು. ಸೊ ಸಾಯಂಕಾಲ ಅವಳಿಗೆ ಈ ಸ್ನ್ಯಾಕ್ಸ್ ಮಾಡಿಕೊಟ್ಟೆ. ಅದಾದಮೇಲೆ ಅವಳು ಪಕ್ಕದ ಮನೆ ಫ್ರೆಂಡ್ಸ್ ಎಲ್ಲ ಬಂದು ಆಡ್ತಾಯಿದ್ರು, ಅವ್ರ ಜೊತೆ ಎಂಜಾಯ್ ಮಾಡ್ತಾಯಿದ್ಲು. ಸರಿ ಅಂದ್ಬಿಟ್ಟು ಅವ್ರ ತಾತ ಅಜ್ಜಿ ಬೇರೆ ಇಲ್ವಲ್ಲ, ಸೊ ಅವಳನ್ನ ಎಂಗೇಜಾಗಿ ಇಡಬೇಕು. ಸೊ ಹಾಗಾಗಿ ಇವರೆಲ್ಲ ಸೇರ್ಕೊಂಡು ಸಾಯಂಕಾಲ ಆದರೆ ಏನಾರು ಒಂದು ಗೇಮ್ ಆಡ್ತಾಯಿದ್ರು, ಕಳ್ಳ ಪೊಲೀಸ್ ಆಡೋರು, ಇಲ್ಲ ಬಾಲ್ ಆಡೋರು, ಏನೋ ಒಂದು ಎಂಗೇಜ್ ಆಗ್ತಾಯಿದ್ರು ಸಾಯಂಕಾಲ ಆದರೆ. ಪರವಾಗಿಲ್ಲ ಅಂತ ನಾನು ಅಟ್ಲೀಸ್ಟ್, ಯಾಕಂದರೆ ಇವ್ರು 3 ಜನನೂ ಮನೆ ಬಿಟ್ಟು ಆಚೆ ಬರ್ತಿರಲಿಲ್ಲ. ಈಗ 3 ಜನನೂ ಇವಾಗ ಆಟ ಆಡ್ತಾಯಿದ್ದಾರೆ. 3 ಜನನೂ ಅವರು ಪಾಡು ಅವ್ರ ಮನೇಲಿ ಅಷ್ಟೇ ಇರ್ತಿದ್ರು. ಈ ಸಮ್ಮರ್ ಹಾಲಿಡೇಸ್ಗೆ ಅವ್ರು 3 ಜನನೂ
ಮನೆಯಿಂದ ಆಚೆ ಬಂದು ಆಟ ಆಡ್ತಾ ಇದ್ದಾರೆ. ಅದೇ ಖುಷಿ ನನಗೆ. ಅಟ್ಲೀಸ್ಟ್ ಮಕ್ಕಳ ಜೊತೆ ಬೆರೆದ್ರೇ ಚೆನ್ನ ಅಲ್ಲ, ಬರೀ ಮನೇಲೇ ಇದ್ದರೆ ಅದು ಏನೂ ಚೆನ್ನಾಗಿರೋದಿಲ್ಲ. ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿಯೂ ಸಹ ಅವರು ಯಾವುದೇ ಥರ ಇಂಪ್ರೂವ್ ಆಗೋದಿಲ್ಲ. ಸೊ ಕೊನೆಗೆ ಈ ಆಟನ ನಾನು ಆಡಿಸ್ದೆ. ಇದನ್ನು ಸಹ ಆಡ್ತಾಯಿದ್ರು. ಇದು ಎಷ್ಟೋ ದಿವಸದ ಮೇಲೆ ಎತ್ತಿಟ್ಬಿಟ್ಟಿದ್ದೆ ಆಡೋದೇ ಇಲ್ಲ ಅಂತ. ಕೊನೆಗೆ ಇವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಕ್ಕೆ ಕೆಲವೆಲ್ಲ ಸಾಮಾನುಗಳೆಲ್ಲ ಹೊರಗಡೆ ಬಂದಿದೆ ಆಡೋದಕ್ಕೆ ಅವಳಿಗೆ. ಸೊ ಬೌಲಿಂಗ್ ಅಂತಾರಲ್ಲ ಅದು ನನಗೂ ತುಂಬ ಇಷ್ಟ. ಮಾಲ್ಗಳಲ್ಲಿ ಹೋದರೆ ಇದನ್ನಂತೂ ನೋಡ್ತಿರ್ತೀನಿ. ಇದೇನಾರು ಗೇಮ್ ಇದ್ದರೆ ಖಂಡಿತ ಒಂದು ಸತಿನಾದರೂ ನಾನು ಆಡಿ ಬರ್ತೀನಿ. ನಂಗೆ ಅಷ್ಟಿಷ್ಟ ಈ ಗೇಮ್ ಅಂದರೆ ನನಗೆ. ಸೊ ಅವ್ರುಗಳು ಆಡ್ತಾಯಿದ್ದಾರೆ ನೋಡಿ, ಯಾವ ಥರ ಉಳ್ಕೊಂಡು ಎಲ್ಲ ಆಡ್ತಿದ್ದಾಳೆ. ಆ ಕೂದಲು ಎಷ್ಟು ಸತಿ ನಾನು ಮುಂದೆ ಮಾಡಿದ್ರು ಅವಳು ತೊಗೊಂಡು ಮುಂದಕ್ಕೆ ಹೇಳ್ಕೊತಾಳೆ, ಸ್ಟೈಲಮ್ಮ ಅಂತ. ಸೊ ಹೆಂಗೆ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸತಿ ಮಕ್ಕಳನ್ನ ನಾವು ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕೊನೆಗೆ ನೈಟು ಅದು ತೊಗೊಂಬಂದೆಲ್ಲ ವಾಶ್ ಮಾಡಿ ನೀಟಾಗಿ ಎತ್ತಿಟ್ನಲ್ಲ, ಅವಳಿಗೆ ಆಗ್ತಾನೇ ಇಲ್ಲ. ಏನಾದರೂ ಮಾಡಲೇಬೇಕು, ನಾನು ಮಾಡ್ತೀನಿ ಅಂದ್ಬಿಟ್ಟು ಕೊನೆಗೆ ನೀರು ಕಾಯಿಸ್ಕೊಂಡು ಆಡ್ತಾಯಿದ್ದಾಳೆ. ಆಯಿತು ಇವತ್ತೊಂದಿನ ನೀರು ಕಾಯಿಸಾಡಮ್ಮ, ನಾಳೆಯಿಂದ ಬೇರೆ ಏನಾದ್ರು ಮಾಡು ಅಂತ ಹೇಳಿ ಅವಳಿಗೆ ಇದನ್ನು ಕೊಟ್ಟಿದ್ದೀನಿ. ಸೊ ಇಷ್ಟೇ ಈ ವಿಡಿಯೋ. ಯಾರ್ಯಾರೆಲ್ಲ ನೋಡ್ತಿದ್ದೀರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು.